ಹಾಯ್ ಫ್ರೆಂಡ್ಸ್, 15 ವರ್ಷದ ಒಬ್ಬ ಬಾಲಕ ಮೈದಾನಕ್ಕೆ ಕಾಲಿಟ್ಟನು. ಒಂದೇ ಬಾರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನು ಪೂರ್ಣವಾಗಿ ತುಳಿದು ಹಾಕಿದನು. ಒಂದು ವಿಶ್ವದಾಖಲೆಯಲ್ಲ, ಒಂದೇ ಸಾರಿ ಆಕಾಶವೇ ಮೇಲ್ಮಿತಿಯಾಗುವಂತೆ ಬಡಿದನು. ಈ ಬಾಲಕನ ಹೆಸರು ವೈಭವ್ ಸೂರ್ಯವಂಶಿ. ಈ 15 ವರ್ಷದ ಬಾಲಕ ಕ್ರಿಕೆಟ್ ಮೈದಾನಕ್ಕೆ ಅಡಿಯಿಟ್ಟ ಪ್ರತಿ ಬಾರಿಯೂ ಏನೋ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸುತ್ತಿದ್ದಾನೆ. ನಾನು ಕೂಡ ಅವನನ್ನು ನೋಡಬೇಕು ಎಂದು ಬಹಳ ಉತ್ಸಾಹದಿಂದಿದ್ದೇನೆ. ಈ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಕೇವಲ 127 ರನ್ಗಳನ್ನು ಮಾತ್ರ ಮಾಡಿತು. ಆದ್ದರಿಂದ ವೈಭವ್ ಸೂರ್ಯವಂಶಿಗೆ ದೊಡ್ಡದಾಗಿ ಬ್ಯಾಟಿಂಗ್ ಮಾಡುವ ಅಗತ್ಯವೇ ಬರಲಿಲ್ಲ. ಸಿಎಸ್ಕೆ ಸ್ವಲ್ಪ ಹೆಚ್ಚು ರನ್ಗಳನ್ನು ಮಾಡಿದ್ರೆ ಅವನು ಇನ್ನಷ್ಟು ಸಮಯ ಕ್ರೀಸ್ನಲ್ಲಿ ನಿಂತು ಆಡುತ್ತಿದ್ದನು. ಆದರೆ ಅವನು ಇದ್ದಷ್ಟು ಸಮಯದಲ್ಲೇ ಬಾಲುಗಳು ಗಾಳಿಯಲ್ಲಿ ತಿರುಗುತ್ತಾ ಸರಾಸರಿ ಬೌಂಡ್ರಿಗಳನ್ನು ದಾಟಿ ಹೋಗುತ್ತಿದ್ದವು. ಆ ಚಿಕ್ಕ ಇನ್ನಿಂಗ್ಸ್ನಲ್ಲೇ ಅವನು ಮತ್ತೊಂದು ವಿಶ್ವದಾಖಲೆಯನ್ನು ನಿಲ್ಲಿಸಿದನು. 2026 ಸೀಸನ್ನ ಮೊದಲ ಪಂದ್ಯದಲ್ಲೇ ಧಮಾಕ ಮಾಡಿದನು ವೈಭವ್. ತನ್ನ ಸೀಸನ್ನ ಮೊದಲ ಪಂದ್ಯದಲ್ಲೇ ತೂಫಾನು ಸೃಷ್ಟಿಸಿದನು. ಟಾರ್ಗೆಟ್ ಚಿಕ್ಕದಾಗಿದ್ದರೂ ಚೆನ್ನೈಯನ್ನು ಪೂರ್ಣವಾಗಿ ದೆಬ್ಬತೀಸಿದನು. ರಾಜಸ್ಥಾನ್ ರಾಯಲ್ಸ್ಗೆ ಗ್ರೇಟ್ ವಿಜಯವನ್ನು ತಂದುಕೊಟ್ಟನು. ನಿಜ ಹೇಳಬೇಕೆಂದ್ರೆ ಈ ಅದ್ಭುತ ವಿಜಯ ಸಂಪೂರ್ಣವಾಗಿ ವೈಭವ್ ಸೂರ್ಯವಂಶಿಯ ತೂಫಾನಿನಿಂದಲೇ ಸಾಧ್ಯವಾಯಿತು. ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನು ಪೂರ್ಣವಾಗಿ ಬ್ಯಾಂಡ್ ಹಾಕಿಸಿದನು. 15 ವರ್ಷದ ಬಾಲಕ, ಎದುರಿಗೆ ಅನುಭವದಿಂದ ತುಂಬಿದ ಮಹಾರಥರುಗಳು ಆಡುತ್ತಿದ್ದಾರೆ. ಆದರೆ ಅವನು ಏನೂ ಭಯಪಡಲಿಲ್ಲ. ಬನ್ನಿ, ನಾನು ನಿಮಗೆ ತೋರಿಸುತ್ತೇನೆ ಎನ್ನುವಂತೆ ಆಡಿದನು. ಟಕ್ 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 ಎಂದು ಚೆನ್ನೈಯನ್ನು ಪೂರ್ಣವಾಗಿ ಮುಗಿಸಿದನು. 17 ಬಾಲುಗಳಲ್ಲಿ ಯಾವ 90 ರನ್ಗಳು, 5 ಸಿಕ್ಸ್ಗಳು, 4 ಫೋರ್ಗಳು. 17 ಬಾಲುಗಳಲ್ಲಿ 9 ಬಾಲುಗಳು ಬೌಂಡ್ರಿ ದಾಟಿದವು. 30 ರನ್ಗಳು ಇಲ್ಲಿ, 16 ರನ್ಗಳು ಅಲ್ಲಿ. ಅಂದರೆ 9 ಬಾಲುಗಳಲ್ಲೇ 46 ರನ್ಗಳನ್ನು ಕೂಡಿಸಿದನು. ಅದು ಬಹಳ ಸುಲಭವಾಗಿ. ಒಟ್ಟು 17 ಬಾಲುಗಳಲ್ಲಿ ಯಾವ 90 ರನ್ಗಳು? ಒಮ್ಮೆ ಯೋಚಿಸಿ ನೋಡಿ ಫ್ರೆಂಡ್ಸ್, ಇನ್ನೂ 10 ಬಾಲುಗಳು ಆಡಿದ್ರೆ 27 ಬಾಲುಗಳಲ್ಲೇ 100 ರನ್ಗಳನ್ನು ಮಾಡುತ್ತಿದ್ದನು. ವೈಭವ್ ಸೂರ್ಯವಂಶಿಗೆ ಹ್ಯಾಟ್ಸ್ ಆಫ್. ಅವನು ಆಡುವ ರೀತಿ ನೋಡಿದ್ರೆ ನಿಜವಾಗಿಯೂ ಎಷ್ಟೋ ಮಜಾ ಬಂದಿತು. ಸೂರ್ಯವಂಶಿ 15 ಬಾಲುಗಳಲ್ಲಿ ಯಾವ 90 ರನ್ಗಳನ್ನು ಪೂರ್ಣಗೊಳಿಸಿದನು. ಇದು ಐಪಿಎಲ್ನಲ್ಲಿ ಅತಿ ತ್ವರಿತವಾಗಿ ಯಾವ 90 ರನ್ಗಳನ್ನು ಮಾಡಿದ ದಾಖಲೆ. ಐಪಿಎಲ್ ಚರಿತ್ರೆಯಲ್ಲಿ ಯಾವ 15 ವರ್ಷದ ಬಾಲಕನೂ ಇಷ್ಟು ಕಡಿಮೆ ಬಾಲುಗಳಲ್ಲಿ ಯಾವ 90 ರನ್ಗಳನ್ನು ಮಾಡಿರಲಿಲ್ಲ. ನನಗೆ ತಿಳಿದಂತೆ 15 ವರ್ಷ ವಯಸ್ಸಿನಲ್ಲಿ ಐಪಿಎಲ್ನಲ್ಲಿ ಆಡಿದವರು ಕೂಡ ಬಹಳ ಕಡಿಮೆ ಮಂದಿಯಿದ್ದಾರೆ. ವೈಭವ್ ಸೂರ್ಯವಂಶಿ ನಿಜವಾಗಿಯೂ ಅಸಾಧಾರಣ ಆಟಗಾರ. ಅವನು ನಿರಂತರವಾಗಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಾ ಪ್ರತಿಪಕ್ಷಗಳನ್ನು ಎಗರೈಸುತ್ತಿದ್ದಾನೆ. ಇದಕ್ಕೂ ಮುಂಚೆ ಐಪಿಎಲ್ 2025ರಲ್ಲಿ 17 ಬಾಲುಗಳಲ್ಲಿ ಯಾವ 90 ರನ್ಗಳನ್ನು ಮಾಡಿದ್ದನು. ಈಗ ಆ ದಾಖಲೆಯನ್ನು ಇನ್ನಷ್ಟು ಸುಧಾರಿಸಿ 15 ಬಾಲುಗಳಲ್ಲೇ ಯಾವ 90 ರನ್ಗಳನ್ನು ಮಾಡಿದ್ದಾನೆ. ಚೆನ್ನೈ ಸೂಪರ್ ಕಿಂಗ್ಸ್ 127 ರನ್ಗಳನ್ನು ಮಾತ್ರ ಮಾಡಿತು. ಅದರಲ್ಲೇ ವೈಭವ್ ಯಾವ 90 ರನ್ಗಳನ್ನು ಮಾಡಿ ಚೆನ್ನೈಯನ್ನು ಪೂರ್ಣವಾಗಿ ಮುಗಿಸಿದನು. ಒಮ್ಮೆ ಯೋಚಿಸಿ ನೋಡಿ, ಚೆನ್ನೈ ಸ್ವಲ್ಪ ಹೆಚ್ಚು ರನ್ಗಳನ್ನು ಮಾಡಿದ್ರೆ ಅವನು ಇನ್ನಷ್ಟು ಸಮಯ ಆಡಿ 100 ರನ್ಗಳನ್ನು ಮಾಡುತ್ತಿದ್ದನು. ಮತ್ತೊಮ್ಮೆ ಒಂದು ದೊಡ್ಡ ಧಮಾಕ ಮಾಡಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡುತ್ತಿದ್ದನು. ರಾಜಸ್ಥಾನ್ ರಾಯಲ್ಸ್ ಅನ್ನು 6 ಓವರ್ಗಳಲ್ಲೇ 74 ರನ್ಗಳವರೆಗೆ ಕೊಂಡು ಹೋದನು. ಅವರಿಗೆ ಗೆಲ್ಲಬೇಕಾದರೆ 127 ರನ್ಗಳು ಬೇಕಿತ್ತು 20 ಓವರ್ಗಳಲ್ಲಿ. ಆದರೆ 6 ಓವರ್ಗಳಲ್ಲೇ ಅರ್ಧಕ್ಕಿಂತ ಹೆಚ್ಚು ರನ್ಗಳನ್ನು ಮಾಡಿಸಿದನು. ಆ ನಂತರ ತನ್ನ ಕೆಲಸವನ್ನು ಪೂರ್ಣಗೊಳಿಸಿಕೊಂಡು ಸುಖವಾಗಿ ಹೋಗಿ ಕುಳಿತುಕೊಂಡನು. ಅವನು ಇನ್ನೂ 15 ವರ್ಷದ ಚಿಕ್ಕ ಬಾಲಕ ಅಲ್ಲವೇ? ಸ್ವಲ್ಪ ವಿಶ್ರಾಂತಿಯೂ ಅಗತ್ಯ. ಅರ್ಧಕ್ಕಿಂತ ಹೆಚ್ಚು ಕೆಲಸವನ್ನು ಅವನೇ ಮಾಡಿದನು. 74 ರನ್ಗಳಲ್ಲಿ 59 ರನ್ಗಳನ್ನು ಒಬ್ಬನೇ ಮಾಡಿದನು. ಆ ನಂತರ ರಾಜಸ್ಥಾನ್ ರಾಯಲ್ಸ್ಗೆ ದೊಡ್ಡದಾಗಿ ಮಾಡಬೇಕಾದ ಕೆಲಸ ಏನೂ ಉಳಿಯಲಿಲ್ಲ. ವೈಭವ್ ಸೂರ್ಯವಂಶಿ ಅವರ ವಿಜಯವನ್ನು ಖಚಿತಪಡಿಸಿದನು. 2026 ಸೀಸನ್ ವಿರಾಟ್ ಕೊಹ್ಲಿ ಸೀಸನ್ ಆಗುತ್ತದೆ ಎಂದು ಎಲ್ಲರೂ ಮಾತಾಡುತ್ತಿದ್ದೇವೆ ಅಲ್ಲವೇ? ಅದೇ ರೀತಿ ಈ ಸೀಸನ್ ವೈಭವ್ ಸೂರ್ಯವಂಶಿ ಸೀಸನ್ ಆಗುತ್ತದೆ ಎಂದು ಅನಿಸುತ್ತದೆ. ಅವನ ಆಂಧಿ, ತೂಫಾನು, ಅಗ್ನಿ, ಗೋಳ ಎಲ್ಲವನ್ನೂ ಈ ಸೀಸನ್ನಲ್ಲಿ ನೋಡಬೇಕಾಗಿದೆ. ಆದ್ದರಿಂದ ರಾಜಸ್ಥಾನ್ ರಾಯಲ್ಸ್ಗೆ, ವಿಶೇಷವಾಗಿ ವೈಭವ್ ಸೂರ್ಯವಂಶಿಗೆ ಈ ಅದ್ಭುತ ವಿಜಯ ಮತ್ತು ವಿಶ್ವದಾಖಲೆಗಾಗಿ ಹೃದಯಪೂರ್ವಕ ಅಭಿನಂದನೆಗಳು. ಫ್ರೆಂಡ್ಸ್, ನಿಮಗೆ ಈ ಪಾರಿ ಹೇಗೆ ಅನಿಸಿತು? ಕಾಮೆಂಟ್ನಲ್ಲಿ ತಪ್ಪದೆ ಹೇಳಿ. ಲೈಕ್ ಮಾಡುವುದನ್ನು ಮರೆಯಬೇಡಿ. ಇನ್ನಷ್ಟು ಅಂತಹ ಅಪ್ಡೇಟ್ಗಳಿಗಾಗಿ